ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಒಂದು ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ ತಹಶೀಲ್ದಾರ್ಗೆ ಸಚಿವರು ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತಿರಲ್ರಿ, ನಿಮಗೆ ನಾಚಿಕೆ ಆಗಲ್ವಾ? ಅಧಿಕಾರಿಗಳಿಗೆ ಹೀಗಂತ ತರಾಟೆ ತೆಗೆದುಕೊಂಡಿದ್ದಾರೆ ಸಚಿವರು. ತಮ್ಮ ಆಫೀಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಅರಿವು ನಿಮಗಿದೆಯಾ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ರೆ ಮಾಡಿ, ಇಲ್ಲದಿದ್ರೆ ಹೊರಡ್ರಿ. ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಿ ಅನ್ನೋ ಅರಿವಿದೆಯಾ ಅಂತೆಲ್ಲ ಗರಂ ಆಗಿದ್ದಾರೆ ಕೃಷ್ಣ ಬೈರೇಗೌಡ. ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರ ತರಾಟೆ ತೆಗೆದುಕೊಂಡಂತಹ ಪರಿ ನೀವು ನೋಡಬಹುದು. ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡಬೇಕಾ ನೀವು? 5 ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರ್ಲಿ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನಕ್ಕೆ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ. ದುರಂಕಾರ ಮಾತಾಡಬೇಡ ಇಲ್ಲಿ. ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ. ಯಾಕ್ರಿ ಮಾಡಿಲ್ಲ? ಏನ್ ಉತ್ತರ ಕೊಡ್ತಾ ಇದ್ದೀರಾ? ನಿಮ್ಗೇನು ಯಾರ ಮೇಲೂ ಕಂಟ್ರೋಲ್ ಇಲ್ವೇನ್ರಿ? ನಿಮಿಷ ಸರಿ. ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡಬೇಕಾ ನೀವು? ಸೊ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ತಮ್ಮ ಇಲಾಖೆಯಲ್ಲಿ, ತಮ್ಮ ಕಚೇರಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಇಲ್ಲ. ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಗಮನಿಸಿದ್ರೆ ನಿಮ್ಮ ಆಟಿಟ್ಯೂಡ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ದಾದ್ರೂ ಕಂಟ್ರೋಲ್ ಇದೆಯಾ ನಿಮಗೆ? ಯಾರ್ದಾದ್ರೂ ಭಯ ಇದೆಯಾ? ಯಾರು ಏನೂ ಮಾಡ್ಕೊಳ್ಳಲ್ಲ ಅನ್ನುವಂತಹ ಧಿಮಾಕ ನಿಮ್ಮದು ಅಂತೆಲ್ಲ ಸಚಿವ ಕೃಷ್ಣ ಬೈರೇಗೌಡ ಅವರು ತಹಶೀಲ್ದಾರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವತ್ತು ನಡೆದಂತಹ ಸಭೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡಬೇಕಾ ನೀವು? 5 ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರ್ಲಿ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನಕ್ಕೆ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ. ದುರಂಕಾರ ಮಾತಾಡಬೇಡ ಇಲ್ಲಿ. ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ. ಯಾಕ್ರಿ ಮಾಡಿಲ್ಲ? ಏನ್ ಉತ್ತರ ಕೊಡ್ತಾ ಇದ್ದೀರಾ? ನಿಮ್ಗೇನು ಯಾರ ಮೇಲೂ ಕಂಟ್ರೋಲ್ ಇಲ್ವೇನ್ರಿ?